ಕರಾವಳಿ ಭಾಗದ ಕುಂದಾಪುರದಿಂದ ಬ್ರಹ್ಮಾವರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಾಲಿಗ್ರಾಮ ಎಂಬ ಪ್ರದೇಶ ಸಿಗುತ್ತದೆ. ಅಲ್ಲಿಂದ 2 ಕಿಲೋಮೀಟರ್ ಹಾಗೆಯೇ ಮುಂದೆ ಸಾಗಿದರೆ ಕುಂಬಾಸಿ ಎಂಬ ಬೆಟ್ಟ ಪ್ರದೇಶವು ಕಾಣಬರುತ್ತದೆ. ಇಲ್ಲಿ ಮುಖ್ಯವಾಗಿ ವಿನಾಯಕ ದೇವರ ಉದ್ಭವ ಗಣಪತಿ ಇರುತ್ತದೆ. ಬಸ್ಸಿನಲ್ಲಿ ಪ್ರಯಾಣಿಸುವವರು ಕುಂಬಾಸಿ ಎಂಬ ಪ್ರದೇಶದಲ್ಲಿ ಇಳಿದು ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಸಾಗಿದರೆ ಅಲ್ಲಿ ಒಂದು ಮೆಟ್ಟಿಲುಗಳ ಮೂಲಕ ಬೆಟ್ಟ ಪ್ರದೇಶವನ್ನು ತಲುಪಬಹುದು. ಬೆಟ್ಟದ ಬುಡಭಾಗದಲ್ಲಿ 2 ಕೆರೆಗಳಿವೆ. ಬೆಟ್ಟದ ಬುಡಭಾಗದಲ್ಲಿರುವ 2 ಕೆರೆಗಳಲ್ಲಿ ಕೈಕಾಲು ತೊಳೆದುಕೊಂಡು ಅಲ್ಲಿರುವ ದೇವಾಲಯಗಳ ದರ್ಶನ ಮಾಡಿಕೊಂಡು ಮೆಟ್ಟಿಲುಗಳ ಮೂಲಕ ಮೇಲೆ ನಡೆದರೆ ವಿಶಾಲವಾದ ಬೆಟ್ಟ ಪ್ರದೇಶದ ಮೇಲೆ ವಿಶಾಲವಾದ ಗಣಪತಿ ದೇವಾಲಯವು ಗೋಚರಿಸುತ್ತದೆ. ಹಿಂದಿನ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಕುಂಭಾಸುರನೆಂಬ ರಾಕ್ಷಸರೊಡನೆ ಯುದ್ಧ ಮಾಡಿ ಅವನ ನಾಶ ಮಾಡಿದ್ದರಿಂದ ಇದಕ್ಕೆ ಕುಂಬಾಶಿ ಎಂಬ ಹೆಸರು ಬಂದಿದೆ. ಇಲ್ಲಿ ಪರಶುರಾಮ ನಿರ್ಮಿತವಾದ 7 ಪುಣ್ಯಕ್ಷೇತ್ರಗಳಲ್ಲಿ ಮುಕ್ತಿಧಾಮ ಎಂದು ಪ್ರಸಿದ್ಧಿ ಪಡೆದಿರುವ ಈ ಆನೆಗುಡ್ಡ ಕ್ಷೇತ್ರವು ಅತಿ ಮನೋಹರವಾದ ಬೆಟ್ಟ ಪ್ರದೇಶವಾಗಿದೆ. ಇಲ್ಲಿರುವ ಗಣೇಶನ ವಿಗ್ರಹವು ಸ್ವಯಂ ಉದ್ಭವ ಮೂರ್ತಿಯಾಗಿದ್ದು ಭಕ್ತರಿಗೆ ಅಭಯ ನೀಡುವ ಪಾವನ ಕ್ಷೇತ್ರವಾಗಿದೆ. ಖಾಸಗಿ ವಾಹನದಲ್ಲಿ ಮೇಲೆ ಬರಬಹುದಾಗಿದ್ದರೂ ಮೆಟ್ಟಿಲುಗಳ ಮೇಲೆ ನಡೆದುಕೊಂಡು ಬರುವುದೇ ಒಂದು ಸೌಂದರ್ಯದ ಪ್ರತೀಕವಾಗಿದೆ. ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗುವ ಈ ಮಂದಿರ ಸಂಜೆ 8:30ವರೆಗೂ ಕೂಡ ತೆರೆದಿರುತ್ತದೆ. ಮುಡಿ ಅಕ್ಕಿಯ ತುಲಾಭಾರ ಇಲ್ಲಿ ವಿಶಿಷ್ಟವಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯೂ ಇರುತ್ತದೆ. ಗಣೇಶ ಚತುರ್ಥಿ ಮತ್ತು ರಥೋತ್ಸವದ ದಿನಗಳು ಇಲ್ಲಿ ವಿಶೇಷ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಇಲ್ಲಿ ಶೃಂಗೇರಿ ಶಂಕರಮಠದ ಪ್ರದೇಶದಲ್ಲಿ ದುರ್ಗಾ ದೇವಸ್ಥಾನವಿದ್ದು ನಂತರ ಅಯ್ಯಪ್ಪ ಸ್ವಾಮಿಯ ದೇವಾಲಯವೂ ಇರುತ್ತದೆ. ಈ ಮೂಲಕವಾಗಿಯೂ ಕೂಡ ನಾವು ಖಾಸಗಿ ವಾಹನಗಳಲ್ಲಿ ರಸ್ತೆಯ ಮೂಲಕ ಕೆಳಗೆ ಇಳಿಯಬಹುದು ಅಥವಾ ನಡೆದುಕೊಂಡು ಹೋಗಲೂಬಹುದು. ಬೆಟ್ಟದ ಮೇಲಿಂದ ಕೆಳಗೆ ನೋಡುವುದೇ ಒಂದು ಸೌಂದರ್ಯದ ವಸ್ತು ವಿಷಯವಾಗಿದೆ. ಬೆಟ್ಟದ ಮೇಲ್ಭಾಗದಲ್ಲಿ ವಿಶಾಲವಾದ ಮಂದಿರಗಳು, ಕೆಳಭಾಗದಲ್ಲಿ ಭತ್ತದ ಗದ್ದೆಗಳು, ಪ್ರಕೃತಿ ಸೌಂದರ್ಯವನ್ನು ನೋಡುವುದೇ ಒಂದು ಚೆಂದದ ವಿಷಯ. ವಿದೇಶ ಪ್ರವಾಸಕ್ಕೆ ಹೋಗುವ ಮೊದಲು ನಮ್ಮ ಸುತ್ತಮುತ್ತಲೂ ಇರುವ ಇಂತಹ ಸುಂದರವಾದ ಪ್ರದೇಶಗಳನ್ನು ನೋಡುವುದು ಹೆಮ್ಮೆಯ ವಿಷಯ. ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಎಂಬಂತೆ ನಮ್ಮ ಊರನ್ನು ಸಂಪೂರ್ಣವಾಗಿ ನೋಡಿದ ನಂತರ ಹೊರ ಊರಿಗೆ ಹೋಗುವುದು ಒಳ್ಳೆಯದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ಚರ್ಚ್ ಮಸೀದಿಗಳಲ್ಲಿಯೂ ಕೊಡದಂತಹ ಅನ್ನಪ್ರಸಾದ ಭೋಜನವು ಕರಾವಳಿ ಭಾಗದ ಅನೇಕ ದೇವಾಲಯಗಳಲ್ಲಿ ಅನ್ನಕ್ಕೆ ಕೊರತೆಯಾಗದಂತೆ ವ್ಯವಸ್ಥೆ ಮಾಡಿಕೊಡುತ್ತಾರೆ. ಇದು ಭಗವಂತನ ಕೃಪಾ ಕಟಾಕ್ಷವೇ ಸರಿ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮರಾಗಲಿ ಯಾವುದೇ ಜಾತಿ ಭೇದವಿಲ್ಲದೆ ಅನ್ನಪ್ರಸಾದವನ್ನು ನೀಡುವುದು ಇಲ್ಲಿನ ವಿಶಿಷ್ಟತೆಯಾಗಿದೆ. ಆದರೆ ದುರಂತವೆಂದರೆ ದೇವರ ಕೃಪಾ ಕಟಾಕ್ಷವನ್ನು ಪಡೆದ ಎಲ್ಲ ವ್ಯಕ್ತಿಗಳು ಲಾಭವನ್ನು ಪಡೆದು ನಂತರ ದೇವರನ್ನೇ ಕೆಟ್ಟದಾಗಿ ಬಿಂಬಿಸುವ ವ್ಯಕ್ತಿಗಳು, ನಾಸ್ತಿಕರು ಹೆಚ್ಚಾಗುತ್ತಾ ಇರುವುದು ಅಪಾಯಕಾರಿ ಸಂಗತಿ. ರಾಕ್ಷಸರು ಎಲ್ಲ ಕಾಲದಲ್ಲಿಯೂ ಇರುತ್ತಾರೆ. ಆದರೂ ಅಗಸ್ತ್ಯರು ಮತ್ತೆ ಮತ್ತೆ ಹುಟ್ಟಿ ಬರಬೇಕಲ್ಲ. ಅವರು ಇಂತಹ ರಾಕ್ಷಸರನ್ನು ಸಂಹಾರ ಮಾಡಲು ಅವತರಿಸಿ ಬರಬೇಕಲ್ಲ. ಇದೇ ಒಂದು ತುಂಬ ಕಷ್ಟದಾಯಕ ವಿಷಯವಾಗಿದೆ. ಆದರೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಇಂತಹ ಸ್ಥಳಗಳು ನಮಗೆ ಸಹಕಾರಿಯಾಗಿವೆ. ಕಾಸರಗೋಡಿನ ಮಧೂರಿನಿಂದ ಆರಂಭಿಸಿ ಕಟೀಲು, ಧರ್ಮಸ್ಥಳ, ಉಡುಪಿ, ಕುಂದಾಪುರ ಸುತ್ತಮುತ್ತ ಕಮಲಶಿಲೆ, ಮಂದಾರ್ತಿ, ಕುಂಬಾಸಿ,
ಮುಂತಾದ ಎಲ್ಲ ಪ್ರದೇಶಗಳಲ್ಲಿ ಸುಬ್ರಹ್ಮಣ್ಯದವರೆಗೂ ಅನೇಕ ಪ್ರದೇಶಗಳಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡುತ್ತಿರುವುದು ತುಂಬ ಸಂತೋಷದ ವಿಷಯ. ಮತ್ತು ಇದರ ಹಿಂದಿರುವ ಕಷ್ಟವನ್ನು ಅರ್ಥ ಮಾಡಿಕೊಂಡು ಎಲ್ಲ ಸನಾತನ ಬಂಧುಗಳು ಹಿಂದಿನವರು ಮಾಡಿದ ಸಂಸ್ಕಾರದಿಂದ ನಮಗೆ ಈ ಸೌಲಭ್ಯ ಸಿಕ್ಕಿದೆ ಎಂದು ಕೃತಜ್ಞತಾ ಭಾವದಿಂದ ನೆನೆದುಕೊಂಡು ಮುಂದಿನ ತಲೆಮಾರುಗಳಿಗೆ ಇದನ್ನು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಭಾವಿಸುವುದು ಅತ್ಯಗತ್ಯ ಮತ್ತು ಇಂದಿನ ಅನಿವಾರ್ಯತೆಯಾಗಿದೆ. ಲಕ್ಷ್ಮೀದೇವಿಯನ್ನು ಹೇಗಾದರೂ ಮಾಡಿ ಒಲಿಸಿಕೊಳ್ಳಬಹುದು, ಆದರೆ ಮಾತಾ ಅನ್ನಪೂರ್ಣೇಶ್ವರಿಯನ್ನು ಒಲಿಸಿಕೊಳ್ಳುವುದಕ್ಕೆ ಶಾರದಾ ಮಾತೆಯ ಅನುಗ್ರಹ ಬೇಕೇ ಬೇಕಾಗುತ್ತದೆ ಎಂಬುದಷ್ಟೇ ಈ ಎಲ್ಲ ವಿಷಯಗಳ ತಾತ್ಪರ್ಯ.